ಜಸ್ಟ್ ನಾನು ಇಲ್ಲಿ ನೋಡಿ ನಾ ಯಾವುದೇ ವೀಡಿಯೋ ಮಾಡಿದ್ರು ಕ್ಲಿಕ್ ಬೈಟಿಗೋಸ್ಕರ ಮಾಡಲ್ಲ. ಲೈಕ್ ಇಂಪಾರ್ಟೆಂಟ್ ಝೋನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ, ಆ ಕ್ಲೋಸಿಂಗ್ ಕೊಟ್ಟಿದೆ ಅಂತ. ಇಲ್ಲಿ ಇಂಪಾರ್ಟೆಂಟ್ ಝೋನಲ್ಲಿ ನಿಜವಾಗ್ಲೂ ಕ್ಲೋಸಿಂಗ್ ಕೊಟ್ಟಿದೆ. ಯಾಕಂದರೆ ನೀವು ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಮೊಮೆಂಟಮ್ ಆಯಿತು. ಅದ್ರ ನಂತರ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿ ಸೆಲ್ಲಿಂಗ್ ಕ್ಯಾಂಡಲ್ ಮಾಡ್ತು. ಫೈನ್. ಸೊ ಅದ್ರ ನಂತರ ಸೆಲ್ಲಿಂಗಿಗೆ ಸ್ವಲ್ಪ ಫಾಲೋ ಥ್ರೂ ಸಿಕ್ಕಿತ್ತು. ಸೊ ಇದು ಬಜೆಟ್ ದಿನ ಅಥವಾ ಬಜೆಟ್ ನೆಕ್ಸ್ಟ್ ದಿನ ಸ್ವಲ್ಪ ಫಾಲೋ ಥ್ರೂ ಸಿಕ್ತು. ಅದ್ರ ನಂತರ ರಿಕವರಿ ಆಯಿತು. ದಟ್ ಮೀನ್ಸ್ ಯಾರೆಲ್ಲ ಇಲ್ಲಿ ಆಲ್ರೆಡಿ ಸೆಲ್ಲಿಂಗ್ ಮಾಡಿದ್ದಾರೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಈ ರೇಂಜಲ್ಲೇ ಉಂಟು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ಔಟ್ ಆದರೆ 25,000ಕ್ಕಿಂತ ಅಪ್ಸೈಡಲ್ಲಿ ಕೂಡ ನಾವು ಟಾರ್ಗೆಟ್ ನೋಡಬಹುದು. ಇಲ್ಲಿಂದ ಒಂದೊಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಉಂಟು. ಇಫ್ ಇನ್ ಕೇಸ್ ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆದರೆ, ಸೊ ಲೆಟ್ ವಿಡಿಯೋ ಕೊನೆ ತನಕ ನೋಡಿ, ಇನ್ ಡೀಟೇಲ್ಸಲ್ಲಿ ನಿಮಗೆ ಕ್ಲಿಯರ್ ಆಗ್ತಾರೆ. ಸೊ ಸ್ಕಿಪ್ ಮಾಡ್ತಾ ನೋಡಬೇಡಿ, ಇನ್ ಡೀಟೇಲ್ಸಲ್ಲಿ ನೋಡಿ, ಆವಾಗ ನಿಮಗೆ ಕ್ಲಿಯರ್ ಆಗ್ತಾರೆ. ಫೈನ್. ಸೊ ಇಫ್ ಇನ್ ಕೇಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಆವಾಗಲೇ ಹೇಳಿದಲ್ಲಿ ನಿಫ್ಟಿ ಒಂದೊಳ್ಳೆ ಕ್ಲೋಸಿಂಗ್ ಕೊಟ್ಟಿದೆ. ಬಿಕಾಸ್ ಯಾಕಂದರೆ ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಚಾನಲ್ ಮಾಡ್ತಾ ಉಂಟು, ಅದಕ್ಕಿಂತ ಅಪ್ಸೈಡಲ್ಲಿ ಒಂದೊಳ್ಳೆ ದಟ್ ಮೀನ್ಸ್ ತುಂಬ ಒಳ್ಳೆ ಒಂದು ವಾಲ್ಯೂಮಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬುಲಿಶ್ ಆಗಿ. ನಂಗೆ 2 ದಿವಸದಿಂದ ವೀಡಿಯೋ ಮಾಡಲಿಕ್ಕಾಗಿಲ್ಲ, ಸ್ವಲ್ಪ ಲೈಟ್ ಇಶ್ಯೂ ಅದೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಡಿಸ್ಕಸ್ ಮಾಡ್ತೀನಿ. ಇಫ್ ಇನ್ ಕೇಸ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟು ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ಫೈನ್. ಸೊ ಒಂದೊಳ್ಳೆ ಮೊಮೆಂಟಮ್ ಕೊಡ್ತು. ಈಗ ನಾವು ಹೇಗೆ ಪ್ಲ್ಯಾನ್ ಮಾಡ್ಬೋದು, ಸೊ ಆವಾಗಲೇ ಹೇಳಿದಾಗೆ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ಔಟ್ ಕೊಟ್ಟರೆ ಒಂದೊಳ್ಳೆ ಮೊಮೆಂಟಮ್ ಸಿಗ್ಬೋದು. ಒಂದೊಳ್ಳೆ ಅದೇ 25,000 ಅಥವಾ 25ಕ್ಕಿಂತ ಅಪ್ಸೈಡಲ್ಲೂ ಕೂಡ ನಮಗೆ ಟಾರ್ಗೆಟ್ ಸಿಗೋ ಚಾನ್ಸಸ್ ಉಂಟು. ಬಿಕಾಸ್ ಇಲ್ಲಿ ತುಂಬ ಸೆಲ್ಲಿಂಗ್ ಆಗಿದೆ. ಈ ಸೆಲ್ಲಿಂಗ್ ಉಂಟಲ್ಲ, ಇಲ್ಲಿ ಏನು ಲೋವರ್ ಲೋ ಫಾರ್ಮೇಷನ್ ಮಾಡಿದೆಲ್ಲ, ಆವಾಗಲೇ ಇಲ್ಲಿ ತುಂಬ ಸೆಲ್ಲಿಂಗ್ ಕ್ರಿಯೇಟ್ ಆಗಿದೆ. ಫೈನ್. ಸೊ ಯಾವಾಗ ಮಾರ್ಕೆಟ್ ಇಲ್ಲಿಂದ ಒಂದು ಲೋವರ್ ಲೋ ಫಾರ್ಮೇಷನ್ ಕ್ರಿಯೇಟ್ ಆಯಿತು, ಇಲ್ಲಿ ಕೂಡ ತುಂಬ ಸೆಲ್ಲಿಂಗ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದು ಹೇಗೆ ಮೊಮೆಂಟಮ್ ಆಯ್ತು ನೋಡಿ, ಹಾಗೆ ಇಲ್ಲಿಂದ ಮೊಮೆಂಟಮ್ ಆಗೋ ಚಾನ್ಸಸ್ ಆರ್ ವೆರಿ ಹೈ. ಸೊ ಅದಕ್ಕೆ ಫ್ಲ್ಯಾಟ್ ಓಪನ್ ಆಗಿ ಬ್ರೇಕ್ಔಟ್ ಕೊಟ್ಟರೆ, ದಟ್ ಮೀನ್ಸ್ ಏನು ಹೈ ಉಂಟಲ್ಲ 24,900 ಅಥವಾ ಏನು 24,880, ಇದಕ್ಕಿಂತ ಅಪ್ಸೈಡಲ್ಲಿ ಕಂಟಿನ್ಯೂಸ್ ಅಷ್ಟೇನಾದರೆ ಒಂದೊಳ್ಳೆ ಮೊಮೆಂಟಮ್ ಬರ್ತಾರೆ. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ, ಆಲ್ರೆಡಿ ಒಂದೊಳ್ಳೆ ಪ್ರಾಫಿಟ್ ಹೋಗಿರುತ್ತೆ ನಮ್ಮ ಕೈಯಿಂದ. ಸೊ ಅದಕ್ಕೆ ನಾವಿಲ್ಲಿ ಜಾಸ್ತಿ ಕ್ವಾಂಟಿಲಿ ಬೈ ಮಾಡಬಾರ್ದು. ಇಫ್ ಇನ್ ಕೇಸ್ ಬೈ ಮಾಡೋದಾದರೆ ನಾವಿಲ್ಲಿ ಫಸ್ಟ್ ಒಂದು ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದರೆ ಬೆಟರ್ ಅಂತ. ಬಿಕಾಸ್ ಯಾರೆಲ್ಲ ಪ್ಲ್ಯಾನ್ ಮಾಡಿ ಇರ್ತಾರೆ ಆಲ್ರೆಡಿ, ಅವರಿಗೆ ಓವರ್ ನೈಟ್ ಪ್ರಾಫಿಟ್ ತೋರಿರುತ್ತೆ. ಸೊ ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದಾಗ ಒಂದೊಳ್ಳೆ ನಮಗೆ ಪುಟ್ ಸೈಡಲ್ಲಿ ಪ್ರಾಫಿಟ್ ಸಿಗೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ನೀವು ಆಪ್ಷನ್ ಬಯರ್ಸ್ ಆದರೆ. ಫೈನ್. ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಸೆಲ್ಲರ್ಸಿಗೆ ಸ್ವಲ್ಪ ಚೆನ್ನಾಗುತ್ತೆ. ಬಿಕಾಸ್ ಅವ್ರಿಗೆ ಒಂದು ರೇಂಜ್ ಸಿಗ್ತಾರೆ. ಈ ರೇಂಜು ಏನು 24,000 ಆ್ಯಂಡ್ 24,800 ಈ ರೇಂಜ್ ಉಂಟಲ್ಲ, ಅವರಿಗೊಂದು ಚೆನ್ನಾಗಿ ಸಿಗ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಅವರು ಸ್ವಲ್ಪ ಹತ್ರ ಬರ್ತಾರೆ. ಬಿಕಾಸ್ ಅಷ್ಟೊಂದು ಪ್ರೀಮಿಯಮ್ ಸಿಗೋಲ್ಲ, ಆದರೂ ಕೂಡ ತುಂಬ ಸ್ವಲ್ಪ ದಟ್ ಮೀನ್ಸ್ ಏನು ಸಿಗುತ್ತೋ ಅದೇ ಇರಲಿ ಹಾಗಂತಾರಲ್ಲ. ಸೊ ಆವಾಗ ಏನು ಮಾಡ್ತಾರೆ, 24,800, 24,700 ಅಥವಾ 24,400, 24,200 ಈ ಥರ ಎಲ್ಲ ಅವರು ಪುಟ್ ಮತ್ತು ಕಾಲ್ನ ಶಾರ್ಟ್ ಮಾಡಿ ಸ್ಟ್ರಾಡಲ್ ಮಾಡ್ತಾರೆ. ಇಲ್ಲಾಂದರೆ ಅವ್ರು ಅಂದ್ಕೊಳ್ತಾರೆ ಇದಕ್ಕಿಂತ ಅಪ್ಸೈಡಲ್ಲಿ ಎಲ್ಲಿ ಕೂಡ ಹೋಗಲಿ ಮಾರ್ಕೆಟ್ ಇದೇ ರೇಂಜಲ್ಲಿ ಇರ್ಬೋದು. ಸೊ ಆವಾಗ ಏನು ಮಾಡ್ತಾರೆ, 24,500ನ ಸ್ಟ್ರಾಡಲ್ ಮಾಡ್ತಾರೆ. ದಟ್ ಮೀನ್ಸ್ ಕಾಲ್ ಪುಟ್ನ ಎರಡು ಕೂಡ ಶಾರ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅವರಿಗೆ ಏನಾದರೂ ಪ್ರೀಮಿಯಮ್ ಏನಾದರೂ ಬೇಕಂದರೆ ಅಲ್ಲಿ ಅಪ್ಸೈಡಲ್ಲಿ ಕಾಲ್ ಬೈ ಮಾಡ್ತಾರೆ, ಇಲ್ಲಿ ಪುಟ್ ಸೈಡಲ್ಲಿ ಔಟ್ ಆಫ್ ದ ಮನಿಲಿ ಪುಟ್ ಬೈ ಮಾಡ್ತಾರೆ. ಫೈನ್. ಸೊ ಈ ರೇಂಜಲ್ಲಿ ಹೋದರೆ ಏನು ಕೂಡ ಮೊಮೆಂಟಮ್ ಸಿಗಲ್ಲ. ಇಫ್ ಇನ್ ಕೇಸ್ ನಿಮಗೆ ಇಲ್ಲಿಂದ ಪುಟ್ ಸೈಡಲ್ಲಿ ಪ್ರಾಫಿಟ್ ಮಾಡಬೇಕಂದ್ರೆ ಫಸ್ಟ್ ಹೇಳಿದಾಗೆ ಗ್ಯಾಪ್ ಅಪ್ ಸಿಕ್ಕಿದ್ರೆ ಒಂದು ಪ್ಲ್ಯಾನ್ ಮಾಡ್ಬೋದು. ಇಲ್ಲಾಂದರೆ ಯಾವಾಗ ಈ ಡೇ ಲೋಕ್ಕಿಂತ ಕೆಳಗೆ ಬ್ರೇಕ್ ಡೌನ್ ಆಗ್ತಾರಲ್ಲ, ಸೊ ನಾನು ನಿಮಗೆ 50 ಮಿನಿಟ್ಸಲ್ಲಿ ಹೇಳ್ತೀನಿ, ಆವಾಗ ಸ್ವಲ್ಪ ಕ್ಲಿಯರ್ ಆಗ್ತಾರೆ. ಇಲ್ಲಿಂದ ಇಲ್ಲಿ ನೋಡಿ ಆಲ್ರೆಡಿ ಒಂದೊಳ್ಳೆ ರ್ಯಾಲಿ ಆಗಿದೆ. ಫೈನ್. ಸೊ ಯಾವಾಗ ಮಾರ್ಕೆಟು 24,400 ಯಾವಾಗ ಈ ಡೇ ಲೋನ ಬ್ರೇಕ್ ಆಗ್ತಾರೆ, ಆವಾಗಲೇ ಒಂದೊಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಯಾಕಂದರೆ ಇಲ್ಲಿ ತುಂಬ ಒಳ್ಳೆ ಬೈಯಿಂಗ್ ಆಗಿದೆ. ಸೊ ಅವ್ರದ್ದೆಲ್ಲ ಸ್ಟಾಪ್ ಲಾಸು ಇಲ್ಲುಂಟು. ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡಿದ್ರೆ ಕೂಡ ಮೊಮೆಂಟಮ್ ಬರುತ್ತೆ, ಅಲ್ಲಿ ಸ್ವಲ್ಪ ಸ್ಪೈಕ್ಸ್ ತಗೊಳುತ್ತೆ. ಬಿಕಾಸ್ ಅಲ್ಲಿ ಸೆಲರ್ಸ್ ಇದು ಮೇನ್ ಎಸ್ ಎಲ್ ಹೋಗಿಲ್ಲ. ಡೈಲಿ ಕ್ಯಾಂಡಲ್, ವೀಕ್ಲಿ ಕ್ಯಾಂಡಲ್, ಬಿಗ್ ಫ್ರೇಮಲ್ಲಿ ನೋಡಿದರೆ ಆವಾಗ ದೊಡ್ಡ ಎಸ್ ಎಲ್ ಇರುತ್ತೆ ಅಲ್ಲಿ. ಸೊ ಯಾವಾಗ ದೊಡ್ಡ ಎಸ್ ಎಲ್ ಹೋಗುತ್ತೆ ಆವಾಗಲೇ ಮೂಮೆಂಟಮ್ ಬರುತ್ತೆ. ಸೊ ಯಾವಾಗ ದೊಡ್ಡ ಎಸ್ ಎಲ್ ತನಕ ಹೋಗಲ್ಲ, ಅದ್ರ ತನಕ ಬರ್ತಾ ಇರುತ್ತೆ. ಸೊ ಹೇಳಿದಾಗೆ ಇಲ್ಲಿಂದ ಬ್ರೇಕ್ ಡೌನ್ ಆದಾಗ ಇಲ್ಲಿ ದೊಡ್ಡ ಎಸ್ ಎಲ್ ತನಕ ಬರ್ತಾರೆ. ಫೈನ್. ಸೊ ಯಾವಾಗ ಮಾರ್ಕೆಟು ಇಲ್ಲಿ ಬರ್ತಾ ಇರ್ತಾರೆ ಅಲ್ಲಿ ಸ್ಪೈಕ್ಸ್ ಕೊಡ್ತಾರೆ. ಇಫ್ ಇನ್ ಕೇಸ್ ಆಪ್ಷನ್ ಬಯರ್ಸ್ ಆದರೆ ತುಂಬಾ ಆಪ್ಷನ್ ಡಿಕೆ ಆಗ್ತಾರೆ ಅಲ್ಲಿ. ಫೈನ್. ಸೊ ಅಲ್ಲಿ ನೀವು ಆಪ್ಷನ್ ಬಯರ್ಸ್ ಆಗಿ ಪ್ಲ್ಯಾನ್ ಮಾಡೋದು ಬೇಡ. ಇಫ್ ಇನ್ ಕೇಸ್ ಮಾರ್ಕೆಟು ಡೇ ಲೋ ಅಥವಾ ಬ್ರೇಕ್ ಆದರೂ ಕೂಡ ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೆಲ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಯಾಕಂದರೆ 24,800ಇಂದ 24,400 ತನಕ ಮಾರ್ಕೆಟ್ ಬರ್ತಾ ಉಂಟು. ದಟ್ ಮೀನ್ಸ್ ಮಾರ್ಕೆಟ್ ಆಲ್ರೆಡಿ 400 ಪಾಯಿಂಟ್ ನೆಗೆಟಿವ್ ಆಗಿ ಬರ್ತಾ ಉಂಟು. ಇಫ್ ಇನ್ ಕೇಸ್ ನಾವಿಲ್ಲಿ ಪ್ಲ್ಯಾನ್ ಮಾಡೋದಾದರೆ, ಇಫ್ ಇನ್ ಕೇಸ್ ನಮಗೆ ರಿಸ್ಕ್ ಕ್ಯಾಪಿಟೈಟ್ ಉಂಟು ಇಲ್ಲಿ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ 1,000 ರೂಪೀಸ್, ನಾವಿಲ್ಲಿ ಪ್ಲ್ಯಾನ್ ಮಾಡೋಣ ಫಾರ್ ಎಕ್ಸಾಂಪಲ್ 200 ರೂಪೀಸ್, ಇಲ್ಲಾಂದರೆ 100 ರೂಪೀಸ್. ಅಷ್ಟೊಂದು ಚೆನ್ನಾಗಿ ತೋಡ್ತಾ ಇದ್ದಂದರೆ ಮಾತ್ರ 200 ರೂಪಿ ಪ್ಲ್ಯಾನ್ ಮಾಡೋ. ಇಫ್ ಇನ್ ಕೇಸ್ ಹೀಗೆ ಇದೆ ಅಂದರೆ 100 ರೂಪಿ ಪ್ಲ್ಯಾನ್ ಮಾಡು. ಯಾಕಂದರೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ವೆರಿ ಹೈ. ಬಿಕಾಸ್ ಯಾರೆಲ್ಲ ಬಾಂಡಿಂಗಲ್ಲಿ ಶಾರ್ಟ್ ಮಾಡಿರ್ತಾರೆ ಅವರೆಲ್ಲ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಆರ್ ವೆರಿ ಹೈ. ಫೈನ್. ಸೊ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಅಂದರೆ 24,800 ಹತ್ರ ಕ್ಲೋಸಿಂಗ್ ಕೊಟ್ಟಿದೆ. ಗ್ಯಾಪ್ ಡೌನ್ ಅಂದರೆ ಲೈಕ್ 800
ಸಾರಿ 600 500 ಈ ರೇಂಜಲ್ಲೇ ಓಪನ್ ಆಗುತ್ತೆ. ಸೊ ಮಾರ್ಕೆಟ್ ಇಲ್ಲಿ ಸ್ಟ್ರ್ಯಾಂಗಲ್ ಕ್ರಿಯೇಟ್ ಮಾಡ್ತಾರೆ. ಸೊ ಹಾಗೆ ನಾನು ಹೇಳಿದಾಗೆ ಗ್ಯಾಪ್ ಡೌನ್ ಓಪನ್ ಆದರೆ ಏನು ಕೂಡ ಪ್ಲ್ಯಾನ್ ಮಾಡೋದು ಬೇಡ. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಯಿತು, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ 24,600 ಹತ್ರ, ಏನಿದು ಸೆಕೆಂಡ್ ಹಾಫ್ಗಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಯ್ತು ಅಂದರೆ ಆವಾಗ ಒಂದು ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸೊ ಮಾರ್ನಿಂಗಲ್ಲಿ ನಮಗೇನು ಸಿಗಲ್ಲ, ಮಾರ್ನಿಂಗಲ್ಲಿ ಸಿಗೋದಷ್ಟೇ ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು ಇಲ್ಲ ಫ್ಲ್ಯಾಟ್ ಓಪನ್ ಆಯಿತು. ಈ ರೇಂಜಲ್ಲಿ ಓಪನ್ ಆದರೆ ಮಾತ್ರ ನಮಗೆ ಸಿಗೋ ಚಾನ್ಸಸ್ ಉಂಟು. ದಟ್ ಮೀನ್ಸ್ ಮಾರ್ನಿಂಗಲ್ಲಿ ಒಂದು ಟ್ರೇಡ್. ಫೈನ್, ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂದರೆ ಇಫ್ ಇನ್ ಕೇಸ್ ನಿಮಗೆ ನಾನು ಹೇಳಿದ್ರು ಟೀಚಿಂಗ್ ಚೆನ್ನಾಗುತ್ತೆ, ನಾನು ಹೇಳಿರೋ ಅನಾಲಿಸಿಸ್ ಚೆನ್ನಾಗುತ್ತೆ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದರಿಂದ ನಾನು ಸ್ವಲ್ಪ ಮೋಟಿವೇಟ್ ಆಗ್ತೇನೆ, ಹಾಗೆ ನಾನು ನಿಮಗೆ ಮತ್ತು ಕೂಡ ವೀಡಿಯೋಸ್ ತರೋಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾರೆ. ಫೈನ್, ಈ ವಿಡಿಯೋದಲ್ಲಿ ಇಷ್ಟೇ. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಗ್ರೇಟ್ ವೀಕ್.